Good morning, my dear friends. Welcome back to Spardha Kautilya Career Academy English Grammar and Language class. ನಾನು ಪ್ರಶಾಂತ್ ಮೋಟ್ಗಿ. So, ಇವತ್ತಿನ ಟಾಪಿಕ್ it is very interesting to all of you because ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕೇಳುವಂತಹ ಒಂದು ಪ್ರಶ್ನೆ ಕಾಮನ್ಲಿ ಕನ್ಫ್ಯೂಸ್ಡ್ ವರ್ಡ್ಸ್ ಪ್ರೊನೌನ್ಸಿಯೇಷನ್ ಸೇಮ್ ಇರ್ತವೆ, ಸ್ಪೆಲ್ಲಿಂಗ್ ಒಳಗೊಂಚೂರು ಹೆಚ್ಚು ಕಡಿಮೆ ಇರ್ತದೆ, ಮೀನಿಂಗ್ ಡಿಫರೆಂಟ್ ಇರ್ತವೆ. ಅವು ಯಾವುವು ಅಂತ ನಾವು ಈಗ ಚೆಕ್ ಮಾಡೋಣ. ಸೊ ದ ಟಾಪಿಕ್ ಈಸ್ ಕಾಮನ್ಲಿ ಕನ್ಫ್ಯೂಸ್ಡ್ ವರ್ಡ್ಸ್. ದೇ ಆರ್ ನಾಟ್ ಗೋಯಿಂಗ್ ಟು ಡ್ಯಾಶ್ ದಿಸ್ ಗೇಮ್. ಎರಡು ಆಪ್ಷನ್ ಇದಾವೆ. ದೇರ್ ಆರ್ ಟೂ ಆಪ್ಷನ್ಸ್ ಹಿಯರ್, ಲೂಸ್ ಅಂಡ್ ಲೂಸ್. ಯಾವುದನ್ನ ನಾವು ಇಲ್ಲಿ ಫಿಟ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳೋದೇ ಕರೆಕ್ಟ್ ಆಗಿ ನಮಗೆ ಐಡಿಯಾ ಇರಬೇಕು. ಅದಕ್ಕೆ vocabulary is very important. Synonyms, antonyms, prefix and suffix and spellings. ನಿನ್ನೆಯ ಒಂದು ಸೆಷನ್ ಅಲ್ಲಿ ನಾವು ಸ್ಪೆಲ್ಲಿಂಗ್ ಇಂಪ್ರೂವ್ಮೆಂಟ್ ಟೆಕ್ನಿಕ್ಸ್ ಅನ್ನ ನೋಡಿದೀವಿ. ಅದ್ರ ಬಗ್ಗೆ ದಯವಿಟ್ಟು ವರ್ಕ್ ಮಾಡ್ರಿ, ಯಾಕಂದ್ರೆ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಬಗ್ಗೆ ಕ್ವಶನ್ಸ್ ಇರ್ತವೆ. ಅದನ್ನ ಸಂಬಂಧ ನಾನು ಅದನ್ನ ಮಾಡಿದ್ದು. ಅದನ್ನ ನೀವು ಮಾಡಿದ್ರೆ ನಿಮ್ ಸ್ಪೆಲ್ಲಿಂಗ್ಸ್ ಇವು ಐಡೆಂಟಿಫೈ ಮಾಡ್ಲಿಕ್ಕೆ ಎಲ್ಲ ಈಸಿ ಆಗುತ್ತೆ. ಸೊ ದೇ ಆರ್ ನಾಟ್ ಗೋಯಿಂಗ್ ಟು ದಿಸ್. ನೋಡಿ, ಈ ಪ್ರಶ್ನೆ ಆಟ ಆಡೋದಕ್ಕೆ ಸಂಬಂಧಪಟ್ಟಿದ್ದು ಇದೆ. ಗೇಮ್ ಅಲ್ಲಿ ಏನಿದೆ ಅಂದ್ರೆ ಒಂದು ವಿನ್ನಿಂಗ್ ಇದೆ, ಒಂದು ಲೂಸಿಂಗ್ ಇದೆ. ಸೊ ಲೂಸಿಂಗ್ ಅಂತಂದ್ರ ಇಲ್ಲಿ ಈ ಲೂಸ್ ಅಂತಂದ್ರೆ ಏನಪ್ಪಾ ಅಂದ್ರ ಸಡಿಲುವಾಗಿ ಇರುವಂತಹದ್ದು. ಬೆಲ್ಟ್ ಲೂಸ್ ಅದ ಅಂತ ಹೇಳ್ತೀವಿ, LOOSE. ಮೈ ಬೆಲ್ಟ್ ಈಸ್ ಲೂಸ್. ಈ ಲೂಸ್ ಏನಂತಂದ್ರ ಕಳೆದುಕೊಳ್ಳು ಅಂತ ಅರ್ಥ. ಲೂಸ್ ಇದು ಪಾಸ್ಟ್ ಟೆನ್ಸ್ ಒಳಗ ಲಾಸ್ಟ್ ಅಂತ ಆಗುತ್ತೆ. ಇದು ಲೂಸ್ ಏನಪ್ಪಾ ನೌನ್ ಫಾರ್ಮ್ ಇದೆ, ಆಕ್ಚುಲಿ ಇದು ವರ್ಬ್ ಫಾರ್ಮ್. ಸೊ ಹಂಗಾಗಿ ಇಲ್ಲಿ ದೇ ಆರ್ ನಾಟ್ ಗೋಯಿಂಗ್ ಟು ಲೂಸ್ ದಿಸ್ ಗೇಮ್. ಎರಡನೇದ್ದು ಆಪ್ಷನ್ ಬಿ ಕರೆಕ್ಟ್ ಆಗ್ತೈತಿ. ಯಾಕಂತ ಹೇಳಿದೆ? LOOSE ಲೂಸ್ ಅಂದ್ರೆ ಸಡಿಲಿರುವಂತಹದ್ದು. ದ ಕ್ಯಾಪ್ ಈಸ್ ನಾಟ್ ಟೈಟ್, ಇಟ್ ಈಸ್ ಲೂಸ್. ಸೊ ಲೂಸ್ ಅಂಡ್ ಟೈಟ್ ವರ್ಡ್ಸ್ ಗೊತ್ತಾದಲ್ಲ, ಅಪೋಸಿಟ್ ವರ್ಡ್ಸ್, ಆಂಟಾನಿಮ್ಸ್. ಹಂಗ ಲೂಸ್ ಅಂಡ್ ವಿನ್ ಅಂತೀವಲ್ಲ. ಸೊ ಗೇಮಿಗೆ ಸಂಬಂಧಪಟ್ಟಿದ್ದು LOSE ಅಂತ ಸಿಂಗಲ್ ಎಸ್ ಇತ್ತ, ಸಾರಿ ಸಿಂಗಲ್ O ಇತ್ತಪ್ಪ ಅಂದ್ರ ಅದು ಆಟ ಆಡೋದಕ್ಕ ಅಥವಾ ವಿನ್ನಿಗೆ ಸಂಬಂಧಪಟ್ಟಿಂಗ ಲೂಸ್ ಅಂಡ್ ವಿನ್ ಅಂತ ಅನ್ಬೋದು. LOOSE ಇತ್ತಂದ್ರ ಲೂಸ್ ಅಂಡ್ ಟೈಟ್. ನೆನಪಿಟ್ಕೊಂಡ್ಬಿಡ್ರಿ. ದೇ ಆರ್ ನಾಟ್ ಗೋಯಿಂಗ್ ಟು ಲೂಸ್ ದಿಸ್ ಗೇಮ್. ದಿಸ್ ಈಸ್ ನಂಬರ್ ಬಿ. ಐ ಥಿಂಕ್ ಮೈ ಪ್ಯಾಂಟ್ಸ್ ಆರ್ ಅ ಲಿಟಲ್ ಟೂ. ಪ್ಯಾಂಟ್ಸ್ ಅಂತ ಬಂತು. ಪ್ಯಾಂಟ್ ಅಂತ ಹಾಕೊಂಡಾಗ ನಾವೇನಂತೀವಿ? ಟೈಟ್ ಮತ್ತು ಲೂಸ್ ಅಂತೀವಿ. ಇಲ್ಲಿ ನೋಡ್ರಿ, ಈ ಲೂಸ್ ಬರಂಗಿಲ್ಲ. ಸಾರಿ, ಇಲ್ಲಿ ಈ ಲೂಸ್ ಬರಂಗಿಲ್ಲ. ದಿಸ್ ಲೂಸ್ ಅಪಿಯರ್ಸ್ ಹಿಯರ್. ದ ಪ್ಯಾಂಟ್ ಈಸ್ ಟೂ ಲೂಸ್ ಅಂದ್ರೆ ಬಹಳಷ್ಟು ಸಡಿಲ ಐತಿ, ಕರೆಕ್ಟ್ ಆಗಿ ಫಿಟ್ ಆಗಿಲ್ಲ ಅಂತ ಹೇಳ್ಬೇಕಾಗಿತ್ತಾದ್ರೆ ನೋಡಿ, ದೇ ಆರ್ ನಾಟ್ ಗೋಯಿಂಗ್. ಎಲ್ಲಿ ಕರೆಕ್ಟ್ ವರ್ಡ್ ಅನ್ನ ಫಿಟ್ ಮಾಡೋದೇ ಕಾಮನ್ಲಿ ಕನ್ಫ್ಯೂಸ್ಡ್ ವರ್ಡ್ಸ್ ಟೆಕ್ನಿಕ್ ಏನಪ್ಪಾ? ಎಸ್, ದೇ ಆರ್ ನಾಟ್ ಗೋಯಿಂಗ್ ಟು ಲೂಸ್ ದ ಗೇಮ್. ಐ ಥಿಂಕ್ ಮೈ ಪ್ಯಾಂಟ್ಸ್ ಆರ್. ಪ್ಯಾಂಟ್ಸ್ ಅಂತ ಅನ್ಬೇಕು ನಾವು, ಬರೀ ಪ್ಯಾಂಟ್ ಅಂತೀವಿ ಆಕ್ಚುಲಿ, ಬಟ್ ಅದನ್ನ ಜನರಲ್ ಆಗಿ ನಾವು ಪ್ಯಾಂಟ್ಸ್ ಅಂತ ಹೇಳ್ತೀವಿ. ಸೊ ಮೈ ಪ್ಯಾಂಟ್ಸ್ ಆರ್ ಅ ಲಿಟಲ್. ಇದು ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಒಂದ್ ಚೂರ್ ಹೇಳ್ತೀನಿ ಕೇಳ್ರಿ. ಲಿಟಲ್ ಅಂತಂದ್ರ ಮತ್ತು ಅ ಲಿಟಲ್ ಅಂತಂದ್ರ ಏನು ಡಿಫರೆನ್ಸ್ ನೋಡ್ಕೋಬೇಕು. ನಾಳೆ ಕೇಳ್ತಾರೆ ಲಿಟಲ್ ಅಂದ್ರೆ ನಥಿಂಗ್ ಅಂತ, ಏನೂ ಇಲ್ಲ. ಅ ಲಿಟಲ್ ಅಂದ್ರೆ ಸ್ವಲ್ಪ. ಐ ಹ್ಯಾವ್ ಲಿಟಲ್ ಡೌಟ್ ಅಬೌಟ್ ಇಟ್ ಅಂದ್ರೆ ಏನೂ ಇಲ್ಲ. ಐ ಹ್ಯಾವ್ ಅ ಲಿಟಲ್ ಡೌಟ್. ದೇರ್ ಈಸ್ ಲಿಟಲ್ ಶುಗರ್ ಇನ್ ದ ಬಾಕ್ಸ್. ದೇರ್ ಈಸ್ ಅ ಲಿಟಲ್ ಶುಗರ್ ಅಂದ್ರೆ ಎರಡನೇದ್ರಾಗ ಸ್ವಲ್ಪ ಐತಿ ಅಂತ, ಒಂದನೇದ್ರಾಗ ಏನು ಇಲ್ಲ ಅಂತ. ಅಂದ್ರೆ ಇದು ಸ್ವಲ್ಪ ನೆಗೆಟಿವ್ ಮೀನಿಂಗ್ ಕೊಡುತ್ತೆ, ಇದು ಪಾಸಿಟಿವ್ ಮೀನಿಂಗ್ ಕೊಡುತ್ತೆ. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ಸ್? ಫೈನ್ ದೆನ್. So I think my pants are a little too loose. This is one of the side dash of this medication. ಇಲ್ಲಿ ಇದ್ರ ಬಗ್ಗೆ ಇದೆ, ಔಷಧದ ಬಗ್ಗೆ ಇದೆ, ಟ್ಯಾಬ್ಲೆಟ್ಸ್ ಬಗ್ಗೆ ಇದೆ, ಎಫೆಕ್ಟ್ಸ್ ಅಂಡ್ ಅಫೆಕ್ಟ್ಸ್ ಅಂತ ಶಬ್ದ ಇದೆ. ಎಷ್ಟು ಕನ್ಫ್ಯೂಸಿಂಗ್ ಇದೆ ನೋಡ್ರಿ, ಯಾವ್ದು ಹಚ್ಚಬೇಕು? ದಿಸ್ ಇಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಅನ್ಬೇಕು, ಏನ್ ಸೈಡ್ ಅಫೆಕ್ಟ್ಸ್ ಅನ್ಬೇಕು ಅಂತ ಒಂದು ತಿಳ್ಕೊಳ್ಳೋಣ ನಾವು ಇಲ್ಲಿ ಮೈ ಡಿಯರ್ಸ್. ಎಫೆಕ್ಟ್ ಮತ್ತು ಎಫೆಕ್ಟ್. ಇದು ಎಫೆಕ್ಟ್ ಅನ್ನೋದು ನೌನ್ ಫಾರ್ಮ್, ನಾಮಪದವನ್ನಾಗಿ ಬಳಸ್ತೀವಿ. ಆಮೇಲೆ ಅಫೆಕ್ಟ್ ಅನ್ನೋದನ್ನ ವರ್ಬ್ ಆಗಿ ನಾವು ಬಳಸ್ತೀವಿ. ಹಿಂಗಾಗಿ ಇಲ್ಲಿ ಯಾವುದು ಸೆಟ್ ಆಕೈತಿ ವಿಚಾರ ಮಾಡೋಣ.
ದಿಸ್ ಈಸ್ ಒನ್ ಆಫ್ ದ ಸೈಡ್. ಇಲ್ಲಿ ಏನಂತ ಹೇಳ್ತದೆ, ಈ ಔಷಧದಿಂದ ಒಂದು ಸೈಡ್ ಎಫೆಕ್ಟ್ ಆಕೈತಿ, ಎಫೆಕ್ಟ್ ಆಕೈತಿ. ಎಫೆಕ್ಟ್ ಅಂತಂದ್ರೆ ಇಲ್ಲಿ ನೌನ್ ಫಾರ್ಮ್ ಆಯ್ತು. ಹಿಂಗಾಗಿ ಇಲ್ಲಿ ದಿಸ್ ಈಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಆಫ್ ದಿಸ್ ಮೆಡಿಕೇಶನ್. ಎಫೆಕ್ಟ್ಸ್ ಅಂತ ಯಾಕೆ ಬಂತು ಅಂದ್ರ ಒನ್ ಆಫ್ ಅಂತ ಯೂಸ್ ಮಾಡಿದ್ದಕ್ಕ ನೆಕ್ಸ್ಟ್ ನೌನ್ ಯಾವಾಗ್ಲೂ ಪ್ಲೂರಲ್ ನಾಗ ಇರಬೇಕು. ಸಿ ನಾವು ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಹೇಳ್ತೀವಲ್ಲ, ಹಂಗ ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಟೀಚರ್ಸ್ ಅಂತ ಹೇಳಿದಾಗ ಇಲ್ಲಿ ದಿಸ್ ಈಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್ ಆಫ್ ದಿಸ್ ಮೆಡಿಕೇಶನ್. ಹಂಗಂದ್ರ ಅಫೆಕ್ಟ್ಸ್ ಅನ್ನೋದು ಇಲ್ಲಿ ಬಳಸಬೇಕು. ನೆಕ್ಸ್ಟ್ ಏನಾರ ಐತೆ ನೋಡೋಣ. ಟೇಕಿಂಗ್ ದಿಸ್ ಮೆಡಿಕೇಶನ್ ಮೈಟ್ ಡ್ಯಾಶ್ ಯುವರ್ ಸ್ಲೀಪ್. ಅಂದ್ರೆ ನಿಮ್ಮ ನಿದ್ರೆಗೆ ಈ ಔಷಧಿ ತಗೊಳ್ಳೋದ್ರಿಂದ ಏನಾದ್ರೂ ಪರಿಣಾಮ ಬೀರಬಹುದು. ಇಲ್ಲೇ ಅಫೆಕ್ಟ್ ಮತ್ತು ಇಫೆಕ್ಟ್ ಇದೆ. ನಾನು ಈಗಲೇ ಹೇಳಿದೆ, ಎಫೆಕ್ಟ್ ಅನ್ನೋದು ನೌನ್ ಫಾರ್ಮ್ ಇರೋದ್ರಿಂದ ಅಫೆಕ್ಟ್ ಅನ್ನೋದು ವರ್ಬ್ ಫಾರ್ಮ್ ಆಗುತ್ತೆ. ಇಲ್ಲಿ ಟೇಕಿಂಗ್ ದಿಸ್ ಮೆಡಿಕೇಶನ್, ಈ ಔಷಧವನ್ನು ತೆಗೆದುಕೊಳ್ಳುವುದರಿಂದ ಪರಿಣಾಮ ಬೀರುವುದು. ಎದಕ್ಕೆ? ನಿದ್ರೆಗೆ ಸಂಕಷ್ಟ ಕೊಡಬಹುದು. ಪರಿಣಾಮ ಬೀರು ಅನ್ನೋದು ಇಲ್ಲಿ ಅಫೆಕ್ಟ್ ಅನ್ನೋದು ವರ್ಬ್ ಫಾರ್ಮ್ ಆಗ್ತದೆ. ಹಿಂಗಾಗಿ ನಾವು ಇಲ್ಲಿ ಟೇಕಿಂಗ್ ದಿಸ್ ಮೆಡಿಕೇಶನ್ ಮೈಟ್ ಅಫೆಕ್ಟ್ ಯುವರ್ ಸ್ಲೀಪ್. ಸೊ ಅಫೆಕ್ಟ್ ಅನ್ನೋದನ್ನ ಕ್ರಿಯಾಪದವಾಗಿ ಬಳಸಿ, ಎಫೆಕ್ಟ್ ಅನ್ನೋದನ್ನ ನಾಮಪದವಾಗಿ ಬಳಸಿ. ಈ ಸ್ಲೈಡ್ ನಲ್ಲಿರೋದು ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೇನೆ. ಲೂಸ್ ಅಂದ್ರೆ ಸಡಿಲು, ಇದು ಲೂಸ್ ಅಂತಂದ್ರೆ ಕಳೆದುಕೊಳ್ಳು. ಸೊ ದೇ ಆರ್ ನಾಟ್ ಗೋಯಿಂಗ್ ಟು ಲೂಸ್ ದಿಸ್ ಗೇಮ್. ಐ ಥಿಂಕ್ ಮೈ ಪ್ಯಾಂಟ್ಸ್ ಆರ್ ಲಿಟಲ್ ಟು ಲೂಸ್. ಇಲ್ಲಿ ನನ್ನ ಪ್ಯಾಂಟ್ಸ್ ಸಡಿಲ್ ಐತಿ, ಟೈಟ್ ಇಲ್ಲ. ದಿಸ್ ಈಸ್ ಒನ್ ಆಫ್ ದ ಸೈಡ್ ಎಫೆಕ್ಟ್ಸ್, ಅಂದ್ರೆ ಪರಿಣಾಮಗಳು ಅಂತ ಅರ್ಥ. ಇದು ಒಂದು ಪರಿಣಾಮ. ಇಲ್ಲಿ ಪರಿಣಾಮ ಬೀರು ಅನ್ನೋದಕ್ಕೆ ಅಫೆಕ್ಟ್ ಅಂತೀವಿ. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್ ಮೈ ಡಿಯರ್ಸ್. ಥ್ಯಾಂಕ್ ಯು ವೆರಿ ಮಚ್. ಮೇಕ್ ಶೂರ್ that they get dash money. ದೇರ್ ಅಂಡ್ ದೇರ್ ನೋಡಿ, ಇದು ಬಹಳ ಕನ್ಫ್ಯೂಸ್. ಬಹಳ ಮಂದಿ ಈಗ ನೋಡ್ತೇನೆ ನಾನು. ಒಂದು THERE ದೇರ್, ಇನ್ನೊಂದು THEIR ದೇರ್. ಎರಡು ಎಲ್ಲಿ ಬಳಸಬೇಕು ವಿಚಾರ ಮಾಡ್ರಿ ಸ್ವಲ್ಪ. THERE ದೇರ್, ಹಿಯರ್ ಅಂದ್ರೆ ಇಲ್ಲಿ, ದೇರ್ ಅಂದ್ರ ಅಲ್ಲಿ. ಅಂದ್ರ ಇದನ್ನ ಪ್ಲೇಸ್ ಇದ್ದಾಗ ಬಳಸಬೇಕು, ಸ್ಥಳಕ್ಕೆ ನಾವು ಬಳಸಬೇಕು. ನಾನು ಫಾರ್ ಎಕ್ಸಾಂಪಲ್, ಐ ಆಮ್ ಗೋಯಿಂಗ್ ದೇರ್ at 10:30. ನಾನು ಅಲ್ಲಿಗೆ 10:00 ಹೋಗುತ್ತೇನೆ. ದೇರ್ ನೋಡಿ, ಇಲ್ಲಿ ಎರಡು ಇದಾವೆ. ಹಿಯರ್ ಅಂದ್ರ ಇಲ್ಲಿ, ಹಿಂದೆ ಟಿ ಹಚ್ಚಿದ್ರೆ ದೇರ್ ಅಲ್ಲಿ ಅಂತ ಆಯ್ತು. ಹಂಗಂದ್ರ ಇಲ್ಲಿ THEIR ಹಿಯರ್, ದೇರ್ ಇಲ್ಲೇನಪ್ಪಾ ಅಂತಂದ್ರ ಇಲ್ಲಿ ಇದನ್ನ ನಾವು ಪರ್ಸನ್ಸ್ ಗೆ ಯೂಸ್ ಮಾಡ್ತೇವಿ, ವ್ಯಕ್ತಿಗಳಿಗೆ ನಾವು ಬಳಸ್ತೇವಿ. ಲಾಸ್ಟಿಗೆ ಆರ್ ಬಂತು ಅಂದ್ರ ಪರ್ಸನ್ಸ್, ಲಾಸ್ಟಿಗೆ ಈ ಬಂತು ಅಂದ್ರ ಪ್ಲೇಸ್. ನೆನಪಿಟ್ಕೊಂಡ್ಬಿಡ್ರಿ. ಇಷ್ಟು ಟೆಕ್ನಿಕ್ ಅನ್ನ ನೀವು ಬಳಸ್ರಿ. ಹಂಗಂದ್ರ ಇಲ್ಲಿ ಮೇಕ್ ಶೂರ್ ದ್ಯಾಟ್ ದೇ ಗೆಟ್ ದೇರ್ ಮನಿ. ಯಾವ್ದು ಮನಿ? ಯಾರ್ದು ಬರ್ತದೆ ಹಂಗಂದ್ರ ಅವರ. ನೋಡಪ್ಪ ಏನು ಅಂತಂದ್ರ ಅವ್ರ ದುಡ್ಡು ಅವ್ರಿಗೆ ಸಿಗುವಂಗ ಮಾಡ್ರಿ, ಅಷ್ಟ್ ಕೆಲ್ಸ ಮಾಡ್ರಿ ಅಂತ ಹೇಳ್ದಂಗ, ಬೇರೆ ಏನು ಅಲ್ಲ. ಮೇಕ್ ಶೂರ್ ಅಂದ್ರ ಕರೆಕ್ಟ್ ಆಗಿ ಅದನ್ನ ಲೆಕ್ಕ ಮಾಡಿ ಆ ವ್ಯಕ್ತಿಗಳಿಗೆ ಅವರ ದುಡ್ಡು ಸೇರುವ ಹಾಗೆ ಮಾಡಿಬಿಡಿ. ಅವರ, ದೇರ್ ಅಂದ್ರ ಅವರ, ಪರ್ಸನ್ಸ್ ಯೂಸ್ ಮಾಡೋದು. ಮೇಕ್ ಶೂರ್ ದಟ್ ದೇ ಗೆಟ್ ದೇರ್ ಮನಿ. ಪುಟ್ ದ ಮನಿ, ದುಡ್ಡನ್ನ ಅಲ್ಲಿ ಇಡು ಅಂತ ಬಂತೀಗ. ಇಲ್ಲಿ ನೋಡ್ರಿ, ಈ ದೇರ್ ಬರಂಗಿಲ್ಲ. ಪುಟ್ ದ ಮನಿ ದೇರ್. ಕೀಪ್ ದ ಮನಿ ದೇರ್ ಇನ್ ಯುವರ್ ಪಾಕೆಟ್. ಕೀಪ್ ದ ಮನಿ ಆನ್ ದ ಟೇಬಲ್. ಕೀಪ್ ದ ಮನಿ ದೇರ್, ಅಲ್ಲಿ ಇಡು ಅನ್ಲಿಕ್ಕೆ ಸ್ಥಳ, ಪ್ಲೇಸ್ ಬಂತು. ಹೌದಾ? ಓಕೆ, ನೆಕ್ಸ್ಟ್ ಒನ್. ದಿಸ್ ಈಸ್ ರಿಯಲಿ, ಒಂದು ಎಕ್ಸಿಟಿಂಗ್ ಅಂತಿದೆ, ಇನ್ನೊಂದು ಎಕ್ಸೈಟಿಂಗ್ ಅಂತ ಐತಿ. ಏನು? ಏನಾದ್ರೂ ನೋಡಿದ ಕೂಡಲೇ ಎಕ್ಸ್ಕ್ಲಮೇಟರಿ ಮಾರ್ಕು ಐತಿ ಇಲ್ಲಿ ಅಂದಂಗ, ಏನಾದ್ರೂ ಒಂದ್ ಕೂಡಲೇ ನೋಡಿದ ಕೂಡಲೇ ಒಂದ್ ಸ್ವಲ್ಪ ಖುಷಿ, ಹ್ಯಾಪಿನೆಸ್ ನಾವು ಏನ್ ಜನರೇಟ್ ಮಾಡ್ಕೋತೀವಲ್ಲ ನಮ್ಮ ಮನಸ್ಸೊಳಗ, ಅವಾಗ ನಾವೇನಂತೀವಿ? ಎಕ್ಸೈಟಿಂಗ್ ಅಂತೀವಿ. ಎಕ್ಸಿಟಿಂಗ್ ಅಂತಂದ್ರೆ, ಎಕ್ಸಿಟ್ ಅಂದ್ರೆ ಹೊರ ಹೋಗು ಅಂತ ಅರ್ಥ. ಈಗ ನೀವು ಮೂವಿ ಥಿಯೇಟರ್ ಒಳಗೆ ಬರ್ದಿರ್ತಾರ ನೋಡ್ರಿ, ಎಂಟ್ರಿ ಎಕ್ಸಿಟ್ ಅಂದ್ರೆ, ಎಂಟ್ರಿ ಅಂದ್ರೆ ಪ್ರವೇಶ, ಎಕ್ಸಿಟ್ ಅಂದ್ರೆ ಹೊರಗಡೆ ಹೋಗುವುದು ಅಂತ. ಸೊ ಇಲ್ಲಿ ಎಕ್ಸಿಟ್ ಅನ್ನೋ ಶಬ್ದ ಹೊಂದಂಗಿಲ್ಲ. ದಿಸ್ ಈಸ್ ರಿಯಲಿ ಎಕ್ಸೈಟಿಂಗ್. ಏನು? ಫಾರ್ ಎಕ್ಸಾಂಪಲ್, ನಿಮ್ದು ಯಾವ್ದೋ ಒಂದು ಮೂವಿ ಇರ್ತೈತಿ, ದುರಂಧರ್ ಮೂವಿ, ಎಕ್ಸೈಟಿಂಗ್ ಮೂವಿ. IPL ಫೈನಲ್ ಮ್ಯಾಚ್, ವಿ ಆರ್ ಎಕ್ಸೈಟೆಡ್ ಟು ವಾಚ್ ದಿಸ್. ಫುಟ್ಬಾಲ್ ಮ್ಯಾಚ್ ಚಾಲು ಆಗ್ತೈತಿ ಈಗ, ಟೂರ್ನಾಮೆಂಟ್, ಫುಟ್ಬಾಲ್ ಟೂರ್ನಾಮೆಂಟ್. ಅರ್ಜೆಂಟೀನಾ, ಬ್ರೆಜಿಲ್, ಕೊಲಂಬಿಯಾ, ಫೈನ್, many countries are participating. ಹೌದಾ? ಸೊ ದ ಫುಟ್ಬಾಲ್
ಟೂರ್ನಮೆಂಟ್ ಈಸ್ ಗೋಯಿಂಗ್ ಟು ಬಿ ಎಕ್ಸೈಟಿಂಗ್ ಅಂತ ಅನ್ಬೋದು. ಹಾಗಾಗಿ ದಿಸ್ ಈಸ್ ರಿಯಲಿ ಎಕ್ಸೈಟಿಂಗ್. ದ ಬ್ಯಾಂಡ್ ವಿಲ್ ಬಿ ಡ್ಯಾಶ್ ದ ಸ್ಟೇಡಿಯಂ ಇನ್ ಅಬೌಟ್ ಹಾಫ್ ಅನ್ ಅವರ್. ಇಲ್ಲಿ ಕೂಡ ಒಂದು ಎಕ್ಸೈಟಿಂಗ್ ಅಂತ ಐತಿ, ಎಕ್ಸಿಟಿಂಗ್ ಅಂತ ಐತಿ, ಇದನ್ನು ಕೂಡ ಇಲ್ಲಿ ಅಪ್ಲೈ ಆಗುದಿಲ್ಲ. ಹಿಂಗಾಗಿ ದ ಬ್ಯಾಂಡ್ ಅಂತ ಎದಕ್ಕಂತೀವಿ, ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಳಗೆ ಕೇಳ್ತಾರ. ಏನು? ಅ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್. A group of musicians is called. ಹಿಂಗ ಡ್ಯಾಶ್ ಕೊಡ್ತಾರೆ. A group of musicians is called. ನೆನಪಾಡ್ಕೋರಿ, ಒಂದ್ ಕಡೆ ಬರ್ಕೊಳ್ರಿ ನೀವು. ಬ್ಯಾಂಡ್ ಅಂತ ಬರಿಬೇಕು, ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್ ಅಂತ ಬರಿಬೇಕು. ಇವೆಲ್ಲ ಕೇಳ್ತಾರೆ, ಎಕ್ಸಾಮ್ ನ ಬರ್ತಾವ್. ಸೊ ದ ಬ್ಯಾಂಡ್ ವಿಲ್ ಬಿ ಏನ್ ಮಾಡ್ತೈತಿ ಇನ್ ಸ್ಟೇಡಿಯಂ ಒಳಗ, ಇನ್ನೊಂದು ಹಾಫ್ ಅನ್ ಅವರ್ ಒಳಗ ಮಸ್ತ್ ಎಲ್ಲಾರನು ಖುಷಿ ಪಡಿಸ್ತದ. ಸೊ ಖುಷಿ ಪಡಿಸ್ತದ ಅನ್ಲಿಕ್ಕೆ ಮತ್ತೆ ಶಬ್ದ ಏನಪ್ಪಾ ಅಂದ್ರೆ ಅಲ್ಲೇ ಎಕ್ಸೈಟಿಂಗ್. ಸೊ ದಿಸ್ ಈಸ್ ರಿಯಲಿ ಎಕ್ಸೈಟಿಂಗ್. ಇಲ್ಲಿ ನೌನ್ ಆಯ್ತು, ಇದು ಎಡ್ವರ್ಬ್ ಆಯ್ತು, ಅಂಡ್ ಇಲ್ಲಿ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ದ ಬ್ಯಾಂಡ್ ವಿಲ್ ಬಿ ಅಂದ್ರೆ ಮ್ಯೂಸಿಕ್ ಪ್ಲೇಯರ್ಸ್ ಎಲ್ಲ ಏನ್ ಮಾಡ್ತಾರಪ್ಪ ಅಂದ್ರೆ ಇನ್ನ ಎಲ್ಲಾ ಸ್ಟೇಡಿಯಂನಾಗ ಎಲ್ಲರನ್ನು ಹುರಿದುಂಬಿಸ್ತಾರೆ, ಎಕ್ಸೈಟ್ ಮಾಡ್ತಾರೆ. ಸೊ ಐ ಹೋಪ್ ಮೈ ಪಾಯಿಂಟ್ ಇಸ್ ಕ್ಲಿಯರ್. ಇಲ್ಲಿ ಏನ್ ಬಂತು ಅಂದ್ರೆ ದೇರ್ ಅಂಡ್ ದೇರ್ ಬಂತು, ಅಂಡ್ ಎಕ್ಸೈಟಿಂಗ್ ಅಂಡ್ ಎಕ್ಸಿಟಿಂಗ್ ಬಂತು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಬರ್ದಿಟ್ಕೋರಿ, ಕರೆಕ್ಟ್ ಆಗಿ ಅಭ್ಯಾಸ ಮಾಡ್ರಿ. He is better at grammar dash I am. ಇಬ್ಬರು ಜೋಡಿ ಕಂಪ್ಯಾರಿಸನ್ ಮಾಡಾಕತ್ತಾರ. ಅವ ನನ್ಕಿಂತ ಗ್ರಾಮರ್ ಒಳಗ್ ಚಲೋ ಅದಾನ ಅಂತ ಹೇಳ್ಬೇಕಾಗ್ಯದ. ಎರಡು ಶಬ್ದಗಳು ಅದಾವ. ಒಂದು ದೆನ್ ಅಂತ ಅದ, ಇನ್ನೊಂದು ಡ್ಯಾನ್ ಅಂತ ಅದ. ಬಹಳ ಕೇರ್ಫುಲ್ ಯೂಸ್ ಮಾಡ್ರಿ. ನಾ ಈಗ ನೋಡ್ತೀನಿ ಕೆಲವು ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ಸ್ ಬಹಳ ಮಿಸ್ಟೇಕ್ ಯೂಸ್ ಮಾಡ್ತಾರೆ ಇವನ್ನ ಇದ್ರೊಳಗ. ದೆನ್ ದ್ಯಾನ್ ಅನ್ಬೇಕಾರೆ ಸಿ ದೆನ್ ಅಂತಂದ್ರೆ ಆಕ್ಚುಲಿ ಏನಂದ್ರ ಆಮೇಲೆ ಅಥವಾ ನಂತರ ಅಥವಾ ಲೇಟರ್ ಅಥವಾ ಆಫ್ಟರ್ವರ್ಡ್ಸ್. ದೆನ್ ಹೆಂಗ? ಐ ಗೋ ಟು ಕ್ಲಾಸ್ at 8 o'clock. Then I attend my class. Then I write down notes. Later, afterwards, then I have my lunch at 1:30. ಹಂಗ ದೆನ್ ಅಂತಾರ. ದ್ಯಾನ್ ಅಂತಂದ್ರ ಇಬ್ಬರನ್ನ ಅಥವಾ ಎರಡು ವಸ್ತುಗಳನ್ನ ಕಂಪೇರ್ ಮಾಡೋ ಹೊತ್ನ್ಯಾಗ, ವೆನ್ ಯು ಆರ್ ಕಂಪೇರಿಂಗ್ ಟೂ ಪರ್ಸನ್ಸ್ ಆರ್ ಟೂ ಥಿಂಗ್ಸ್, ಯು ಯೂಸ್ ದ್ಯಾನ್. ಹಂಗಂದ್ರ ನಾವು ಕನ್ನಡದಾಗ ಅಂತೀವಲ್ಲ, ಅದಕ್ಕಿಂತ ಇದು, ಇದಕ್ಕಿಂತ ಅದು ಅಂತ ಏನಂತೀವಲ್ಲ, ದಟ್ ಈಸ್ ನಥಿಂಗ್ ಬಟ್ ದ್ಯಾನ್. ಹಂಗಂದ್ರ ಹಿ ಈಸ್ ಬೆಟರ್ ಅಟ್ ಗ್ರಾಮರ್. ಅವ ಗ್ರಾಮರ್ನಾಗ ಚಲೋ ಅದಾನ. ಯಾರ್ಕಿಂತ? ನನಗಿಂತ. ಹಂಗಂದ್ರ ದೆನ್ ಮತ್ತು ದ್ಯಾನ್ ಒಳಗ ನಿಮಗ್ ಬಹಳ ಕ್ಲಿಯರ್ ಆಯ್ತು. ಈಗ ಏನ್ ಬಂತಿಲ್ಲೇ? ಹಿ ಈಸ್ ಬೆಟರ್ ಅಟ್ ಗ್ರಾಮರ್ ದ್ಯಾನ್ ಐ ಆಮ್. ಸೊ ಹಿ ಈಸ್ ಟಾಲರ್ ದ್ಯಾನ್ ಶಿ ಈಸ್. ವಿರಾಟ್ ಕೊಹ್ಲಿ ಈಸ್ ಅ ಬೆಟರ್ ಪ್ಲೇಯರ್ ದ್ಯಾನ್. ಮತ್ತೊಬ್ರು ಜೋಡಿ ಕಂಪೇರ್ ಮಾಡ್ತೀರಿ ನೀವು. ವಿರಾಟ್ ಕೊಹ್ಲಿ ಈಸ್ ಅ ಬೆಟರ್ ಪ್ಲೇಯರ್ ದ್ಯಾನ್. ಹೌದಾ? ಫೈನ್. ಸೊ ನಮ್ಮ ಸಿಸ್ಟರ್, ಮೈ ಸಿಸ್ಟರ್ ಈಸ್ ಟಾಲರ್ ದ್ಯಾನ್ ಮೀ. ನನಗಿಂತ ನಮ್ಮ ಅಕ್ಕ ಎತ್ತರ ಇದ್ದಾಳೆ. ಹಿ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್. ಕಂಪ್ಯಾರಿಟಿವ್ಲಿ ಸೂಪರ್ಲೇಟಿವ್ ಪಾಸಿಟಿವ್ ಅಂತ ಬರ್ತಾವೆ, ಅವಾಗ ಅದನ್ನ ನೋಡೋಣ. ಸೊ ಒಂದ್ ಆಯ್ತು. ನೆಕ್ಸ್ಟ್, ಐ ಡಿಂಟ್ ನೋ ಹಿಮ್ ದೆನ್ ದ್ಯಾನ್ ಅಂತ ಎರಡು ಬಂತು. ಇಲ್ಲೇನು ನೋಡ್ರು? ಐ ಡಿಂಟ್ ನೋ ಹಿಮ್, ನನಗ ಅವನ ಬಗ್ಗೆ ಗೊತ್ತಿಲ್ಲ ಅಥವಾ ಗೊತ್ತಿರ್ಲಿಲ್ಲ ಅಂತ ಅರ್ಥ ಬಂತು. ನನಗ ಅವನ ಬಗ್ಗೆ ಗೊತ್ತಿರ್ಲಿಲ್ಲ. ಯಾವಾಗ? ಅವಾಗ. ಸೊ ಇಲ್ಲಿ ಅವಾಗ ಅನ್ನೋ ಮೀನಿಂಗು ಕೂಡ ಬಂತು ನೋಡ್ರಿ. ದೆನ್ ಅಂತ ಎರಡು, ಒಂದು ನಂತರ ಅಂತ ಆಯ್ತು, ಇನ್ನೊಂದು ಪಾಸ್ಟ್ ಟೆನ್ಸ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡಿದಾಗ ಆಗ, ಹಿಂದೆ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಐ ಡಿಂಟ್ ನೋ ಹಿಮ್ ದೆನ್, ಅವಾಗ ಅವ ನನ್ನ ಪರಿಚಯ ಇರಲಿಲ್ಲ, ಅವಾಗ ಅವನ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಐ ಡಿಂಟ್ ನೋ ಅಬೌಟ್ ಹಿಮ್ ದೆನ್. ಐ ಹೋಪ್ ಇಟ್ ಇಸ್ ಕ್ಲಿಯರ್ ಮೈ ಡಿಯರ್ಸ್. ಮೇಕ್ ಶೂರ್ ಯು ಡ್ಯಾಶ್ ಟೀಚರ್ ಆನ್ ಹೌ ನೈಸ್ ಶಿ ಲುಕ್ಸ್. ಮೇಕ್ ಶೂರ್ ಅಂತಂದ್ರೆ ಒಂದು ಕರೆಕ್ಟ್ ಆಗಿ ನೀವು ಕನ್ಫರ್ಮ್ ಆಗ್ರಿ, ಕರೆಕ್ಟ್ ಆಗಿ ಕನ್ಫರ್ಮ್ ಮಾಡ್ಕೊಡ್ರಿ. ಏನು? ನೀವು ಒಂದು ಕಾನ್ಫಿಡೆನ್ಸ್ ತಗೋರಿ. ಕನ್ಫರ್ಮ್ ಆಗಿ ಏನ್ ಮಾಡ್ಬೇಕು ನೀವು ಅಂದ್ರೆ, ನಿಮ್ಮ ಟೀಚರ್ ಅನ್ನ ನೀವು ಅವ್ರು ಹೆಂಗ್ ಕಾಣ್ತಾರ ಅಂತ ಹೇಳಿ ಹೊಗಳಬೇಕು. ಡ್ರೆಸ್ ಹಾಕೊಂಡಾಗ ಅಥವಾ ಸೀರೆ ಉಟ್ಕೊಂಡಾಗ, ಒಂದು ಏನೋ ನಿಮ್ ಟೀಚರ್ ಕೋಟ್ ಹಾಕೊಂಡಾಗ, ಬ್ಲೇಸರ್ ಹಾಕೊಂಡಾಗ ಹೆಂಗ್ ಕಾಣ್ತಾರ ಅವರು, ಸರ್, ಮೇಡಮ್ ಅನ್ನೋದನ್ನ ನೀವು ಮರೆಯಲಾರದೆ ಅದನ್ನ ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಬೇಕು. ಹಂಗಂದ್ರೆ ಎರಡು ಶಬ್ದ ಬಂತು. ಒಂದು ಕಾಂಪ್ಲಿಮೆಂಟ್
LE ಅದ, ಇನ್ನೊಂದು LI ಅಂತ ಅದ. ನೋಡ್ರಿ ಎರಡು ಡಿಫ್ರೆನ್ಸ್ ಏನಂತ ಹೇಳ್ತೀನಿ. ಈ ಕಾಂಪ್ಲಿಮೆಂಟ್ ಐ ವಿಲ್ ರೈಟ್ ಹಿಯರ್ ಮೈ ಡಿಯರ್ಸ್, COMPLEMENT. ಇದು ಏನಪ್ಪಾ ಅಂತಾರ, ಒಂದಕ್ಕ ಸೆಟ್ ಆಕೈತಿ ಅಥವಾ ಒಂದು ಹಾಕೊಂಡ್ರಿಲ್ಲ ಅದಕ್ಕೆ ಇದು ಕಂಪ್ಲೀಟ್ ಆದಂಗ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನಾ ಈ ಶರ್ಟ್ ಹಾಕೊಂಡೇನಿ, ಈ ಶರ್ಟ್ ಮೇಲೆ ಒಂದು ಕರೆಕ್ಟ್ ಆಗಿ ಒಂದು ಬ್ಲೇಸರ್ ಇದಕ್ ಸೂಟ್ ಆಗಂಗ್ ಹಾಕೊಂಡೆ ಅಂತಂದ್ರ ದ್ಯಾಟ್ ಕಾಂಪ್ಲಿಮೆಂಟ್ಸ್ ಅಂತ ಈ ಶಬ್ದ ಬಂತು. ಅಂದ್ರೆ ಅದಕ್ಕೆ ಅದು ಈಗ ನಿಮ್ದು ಡ್ರೆಸ್ಸಿಂಗ್ ಕಂಪ್ಲೀಟ್ ಆಯ್ತು ನೋಡ್ರಿ ಅಂತ. ಅಂದ್ರೆ ಕಾಂಪ್ಲಿಮೆಂಟ್ ಅಂತಂದ್ರೆ ಕಂಪ್ಲೀಟ್ ಮ್ಯಾಚ್ ಆಗುವುದಕ್ಕ ಕಾಂಪ್ಲಿಮೆಂಟ್ ಅಂತೀವಿ. LE ಬರ್ತದ ಕಂಪ್ಲೀಟ್ ಕಂಪ್ಲಿಮೆಂಟ್. ಇಲ್ಲಿ LI ಕಾಂಪ್ಲಿಮೆಂಟ್ ಅಂತಂದ್ರ ನೀವು ಪ್ರೇಸ್ ಮಾಡೋದು, ಹೊಗಳೋದು. ನಾರ್ಮಲಿ ವೆಡ್ಡಿಂಗ್ ಕಾರ್ಡ್ಸ್ ಒಳಗ, ಬರ್ಡೇ ಕಾರ್ಡ್ಸ್ ಒಳಗ ಹಾಕಿರ್ತಾರ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಫ್ರಾಮ್ ಅಂತ ಹೇಳಿ, ಶುಭ ಹಾರೈಸ್ತೇವಿ, ವಿಶ್ ಮಾಡ್ತೇವಿ. ಹಂಗಾಗಿ ಮೇಕ್ ಶುವರ್ ಯು ಕಾಂಪ್ಲಿಮೆಂಟ್, PLIMENT. ಮೇಕ್ ಶುವರ್ ಯು ಕಾಂಪ್ಲಿಮೆಂಟ್ ಯುವರ್ ಟೀಚರ್ ಆನ್ ಹೌ ನೈಸ್ ಶಿ ಲುಕ್ಸ್. ಅರ್ಥ ಆಯ್ತಾ? ಸೊ ಒಂದು ಇದು ಕಂಪ್ಲೀಟ್ ಮ್ಯಾಚ್ ಆಗೋದು, ಇನ್ನೊಂದು ಕಂಪ್ಲೀಟ್ PLI ಅಂತ ಬಂತಂದ್ರ ಕನ್ವೆ ಮೈ ಕಾಂಪ್ಲಿಮೆಂಟ್ಸ್ ಟು ಯುವರ್ ಫ್ರೆಂಡ್ ಆನ್ ಹಿಸ್ ಸಕ್ಸೆಸ್. ಅವನ ಯಶಸ್ಸಿಗೆ ಆತಲ್ಲ, ಅದಕ್ಕೆ ನನ್ನ ಶುಭ ಹಾರೈಕೆಗಳನ್ನು ತಿಳಿಸಿ ಅಂತ ಹೇಳ್ದಂಗೆ. ನೆಕ್ಸ್ಟ್ ಒನ್, ದೋಸ್ ಇಯರ್ ರಿಂಗ್ಸ್, ಕಿವಿಯ ಓಲೆಗಳು, ಇಯರ್ ರಿಂಗ್ಸ್ ರಿಯಲಿ ಡ್ಯಾಶ್ ಯುವರ್ ಡ್ರೆಸ್. ನೀ ಏನ್ ಡ್ರೆಸ್ ಹಾಕೊಂಡಿಯಲ್ಲ ಆ ಡ್ರೆಸ್ಸಿಗೆ ನಿನ್ನ ಇಯರ್ ರಿಂಗ್ಸ್ ಪರ್ಫೆಕ್ಟ್ ಮ್ಯಾಚ್ ಆಗ್ತಾವು ಅಂತ. ಈಗ ನಿಮ್ಗೆ ಐಡಿಯಾ ಬಂತು ಕಾಂಪ್ಲಿಮೆಂಟ್ ಅನ್ನೋದು ಶಬ್ದ ಹೆಂಗ್ ಬಳಸಬೇಕು ಅಂತ. ಈಗ ನೋಡ್ರಿ, ನೀವು ಈ ಕಾಂಪ್ಲಿಮೆಂಟ್ ಯೂಸ್ ಮಾಡ್ತಿರೋ ಏನ್ LI ಯೂಸ್ ಮಾಡ್ತಿರೋ? ಕಮಾನ್ ಟೆಲ್ ಮಿ. LE ಇದ್ದದ್ದು ಯೂಸ್ ಮಾಡ್ತಿರೋ, LI ಯೂಸ್ ಮಾಡ್ತಿರೋ? ಆಬ್ವಿಯಸ್ಲಿ ದೋಸ್ ಇಯರ್ ರಿಂಗ್ಸ್ ರಿಯಲಿ ಕಾಂಪ್ಲಿಮೆಂಟ್ ಯುವರ್ ಡ್ರೆಸ್. ಅಂದ್ರೆ ನಿಮ್ಮ ಡ್ರೆಸ್ಸಿಗೆ ನಿಮ್ಮ ಇಯರ್ ರಿಂಗ್ಸ್ ಅಗದಿ ಪರ್ಫೆಕ್ಟ್ ಆಗಿ ಕಂಪ್ಲೀಟ್ ಆಯ್ತು, ಪರ್ಫೆಕ್ಟ್ ಆಗಿ ಸೂಟೇಬಲ್ ಆಯ್ತು, ಪರ್ಫೆಕ್ಟ್ ಆಗಿ ಮ್ಯಾಚ್ ಆಯ್ತು ಅಂತ ಹೇಳಿಕ್ಕೆ ನಾವು COMPLEMENT ಯೂಸ್ ಮಾಡ್ತೀವಿ. ಪ್ರೇಸ್ ಮಾಡ್ಲಿಕ್ಕೆ, ಹಾರೈಸ್ಲಿಕ್ಕೆ COMPLIMENT ಯೂಸ್ ಮಾಡ್ತೇವೆ. ಸೊ ಈ ಒಂದು ಸ್ಲೈಡ್ ಒಳಗ ದೆನ್ ಮತ್ತು ದ್ಯಾನ್ ಡಿಫರೆನ್ಸ್ ಕ್ಲಿಯರ್ ಆಯ್ತು. ಜೊತೆಗೆ ಕಾಂಪ್ಲಿಮೆಂಟ್ PLE PLI. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್. ಸ್ವಲ್ಪ ಇವನ್ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆನಾ? ನೆಕ್ಸ್ಟ್ ಒನ್ ಮೈ ಡಿಯರ್ಸ್, ದಿಸ್ ಈಸ್ ಡ್ಯಾಶ್ ಈವೆಂಟ್. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಸೆಷನ್ ಇದು. ಇದನ್ನ ಇಂಪಾರ್ಟೆಂಟ್ ಅಂತ ಯಾಕೆ ತಗೋಬೇಕಂದ್ರೆ ಎಕ್ಸಾಮ್ ಬಂದೇ ಬರ್ತಾವ ಇಂಥವೆಲ್ಲ. ಓಕೆ, ದಿಸ್ ಈಸ್ ಡ್ಯಾಶ್ ಇಂಪಾರ್ಟೆಂಟ್ ಈವೆಂಟ್. ಒಂದು ಹಿಸ್ಟಾರಿಕ್ ಅಂತದ, ಇನ್ನೊಂದು ಹಿಸ್ಟಾರಿಕಲ್. ಅಂದ್ರೆ ಇಲ್ಲಿ ಇಂಪಾರ್ಟೆಂಟ್ ಅಂತ ಒಂದು ಬ್ರಾಕೆಟ್ ನ ಹಾಕ್ಯಾರ, ಮೀನಿಂಗ್ ಗೊತ್ತಾಗ್ಲಿ ನಿಮಗೊಂದು. ಏನಪ್ಪಾ ಅಂದ್ರೆ ಒಂದು ಹಿಂಟ್ ಕೊಟ್ಟಂಗ ಅದು. ಹಿಸ್ಟಾರಿಕ್ ಅಂತಂದ್ರೆ ಮೀನಿಂಗ್ ಹೇಳ್ಬಿಡ್ತೀನಿ ಮೈ ಡಿಯರ್ಸ್ ನಿಮಗ. ಹಿಸ್ಟಾರಿಕ್ ಅಂತಂದ್ರ ಇಂಪಾರ್ಟೆಂಟ್ ಅಂತ ಏನಿಲ್ಲ ಅದೇ ಅರ್ಥ, ಪ್ರಮುಖವಾದಂತಹದ್ದು, ಮೇಜರ್ ಮೇಜರ್ ಒಂದು ಇನ್ಸಿಡೆಂಟ್ ಅಂತ ಹೇಳ್ಬೇಕಾದಾಗ. ಹಿಸ್ಟಾರಿಕಲ್ ಅಂತಂದಾಗ ಇದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ಇಟ್ ಈಸ್ ರಿಲೇಟೆಡ್ ಟು ಹಿಸ್ಟರಿ. ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಿ. ದೇರ್ ಆರ್ ಮೆನಿ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇನ್ ವಿಜಯಪುರ. ಬಿಜಾಪುರದಲ್ಲಿ ಬಹಳಷ್ಟು ಐತಿಹಾಸಿಕ ಸ್ಮಾರಕಗಳು ಇವೆ. ಸೊ ಹಿಸ್ಟಾರಿಕಲ್ ಮೀನ್ಸ್ ಐತಿಹಾಸಿಕ. ಹಿಸ್ಟಾರಿಕ್ ಅಂತಂದ್ರೆ ವೆರಿ ಇಂಪಾರ್ಟೆಂಟ್, ಒಂದು ಐತಿಹಾಸಿಕ ಮೂಮೆಂಟ್ ಅಂತ ಅನ್ಬಹುದು. ಇದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು. ಸೊ ದಿಸ್ ಈಸ್, ಇಲ್ಲಿ ಈವೆಂಟ್ ಅಂತ ಐತಿ ಅಂದ್ರೆ ಒಂದು ಕಾರ್ಯಕ್ರಮ, ಒಂದು ಫಂಕ್ಷನ್, ದೊಡ್ಡ ಪ್ರಮಾಣದಾಗ ಒಂದು ಮಸ್ತ್ ಕಾರ್ಯಕ್ರಮ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಕೊಪ್ಪಳದಾಗ ಒಂದು ದೊಡ್ಡ ಜಾತ್ರೆ ಆಗ್ತೈತಿ ನೋಡ್ರಿ, ವರ್ಷ ಜಾತ್ರೆ ಆಗ್ತೈತಿ ಜನವರಿ ಟೈಮ್ನಾಗ. ಹೌದಾ? ಅದು ಹಿಸ್ಟಾರಿಕಲ್ ಅಂತಿರೋ, ಹಿಸ್ಟಾರಿಕ್ ಅಂತಿರೋ? ಪ್ರಮುಖವಾದಂತಹದ್ದು ಅನ್ಬೇಕಾದ, ಇತಿಹಾಸ ಅನ್ನೋಕೆ ಅನ್ನಂಗಿಲ್ಲ. ದಿಸ್ ಈಸ್ ಅ ಹಿಸ್ಟಾರಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ಈಗ IPL, RCB IPL ಗೆತ್ತಪ್ಪ, ಅವಾಗ ಇಟ್ ಇಸ್ ಅ ಹಿಸ್ಟಾರಿಕ್ ವಿನ್ ಅಂತ ಹೇಳ್ತೀವಿ. ಎಂತ ವಿನ್, ಗ್ರೇಟ್ ವಿನ್. ಸೊ ಅಂದಾಗ ದಿಸ್ ಈಸ್ ಅ ಹಿಸ್ಟಾರಿಕ್, ದಿಸ್ ಈಸ್ ಅ ಹಿಸ್ಟಾರಿಕ್ ಈವೆಂಟ್. ದೊಡ್ಡ ಪ್ರಮಾಣದಾಗ ಮರೆಯಲಾರದಂತಹ ಕ್ಷಣ ಅಂತ ಹೇಳ್ಬೇಕಾದಾಗ, ಎಸ್ ದಟ್ಸ್ ಅ ರೈಟ್ ವರ್ಡ್ ಐ ಬಿಲೀವ್. ಅಗದಿ ಮರೆಯಲಾರದಂತಹ ಕ್ಷಣ, ವಂಡರ್ಫುಲ್ ಮೂಮೆಂಟ್ ಅಂತ ಹೇಳ್ಬೇಕಂದಾಗ
ನಾವು ಹಿಸ್ಟಾರಿಕ್ ಮೂಮೆಂಟ್ ಅಂತ ಹೇಳ್ತೀವಿ. ನಿಮಗೆ ಏನಾದರೂ ಸಕ್ಸಸ್ಫುಲ್ ಆಗಿ ಇರ್ತೀರಿ, ನೀವು ಒಂದು ಯಾವುದೋ ಜಾಬ್ ಸಿಕ್ಕಿರ್ತೈತಿ ನಿಮಗ, ಅಥವಾ ನೀವು ಏನೋ ಒಂದು ಗೋಲ್ಡ್ ಮೆಡಲ್ ಬಂದಿರ್ತೈತಿ, ಅಥವಾ ಪ್ರಮೋಷನ್ ಆಗಿರ್ತೈತಿ, ಎಕ್ಸಾಮ್ನಾಗ ನೀವು ರ್ಯಾಂಕ್ ಬಂದಿರ್ತೀರಿ, ಅವಾಗ ದಿಸ್ ಈಸ್ ಅ ಹಿಸ್ಟಾರಿಕ್ ಮೂಮೆಂಟ್ ಫಾರ್ ಮೀ ಅಂತ ಅನ್ಬಹುದು. ಓಕೆನಾ? ಫೈನ್. ನೆಕ್ಸ್ಟ್ ಒನ್, ದ ಡ್ಯಾಶ್ ಅಕ್ಯುರಸಿ ಆಫ್ ದಿಸ್ ಬುಕ್ ಈಸ್ ಡೌಟ್ಫುಲ್. ಇಲ್ಲಿ ಹಿಸ್ಟಾರಿಕ್ ಅಂತ ಐತಿ, ಇದು ಏನಾಗೈತಿ PPT ಜಂಪ್ ಆಗಿ ಬಿ ಆಪ್ಷನ್ ಇಲ್ಲಿ ಹೋಗೈತಿ ಮೈ ಡಿಯರ್, ಸ್ವಲ್ಪ ನೋಡ್ಕೋಬೇಕು ನೀವು ಇಲ್ಲಿ. ಹಿಸ್ಟಾರಿಕ್ ಅಂಡ್ ಹಿಸ್ಟಾರಿಕಲ್, ಓಕೆನಾ? ಎರಡರಾಗ ಯಾವುದು ಇಲ್ಲಿ ನೋಡ್ರಿ, ಬುಕ್ಕಿಗೆ ಸಂಬಂಧಪಟ್ಟಂತದ್ದು ಐತಿ ಅಂತಂದ ಮೇಲೆ ಇತಿಹಾಸ. ದ ಹಿಸ್ಟಾರಿಕಲ್ ಅಕ್ಯುರಸಿ ಅಂದ್ರೆ ಕರೆಕ್ಟ್ನೆಸ್. ಈ ಪುಸ್ತಕದಾಗ ಇರುವಂತಹ ಘಟನೆಗಳದ್ದು ಕರೆಕ್ಟ್ನೆಸ್ ಅನ್ನೋದು ಅಂದ್ರೆ ಸತ್ಯಾಸತ್ಯತೆ ಅಂತ ಏನ್ ಹೇಳ್ತೀವಿ, ಅದು ಎಷ್ಟರ ಮಟ್ಟಿಗೆ ಐತೆ ಅನ್ನೋದು ಸಂಶಯಾಸ್ಪದವಾಗಿದೆ. ಇಟ್ ಈಸ್ ವೆರಿ ಡೌಟ್ಫುಲ್ ಅಂತ ಹೇಳೋದು. ದ ಹಿಸ್ಟಾರಿಕಲ್ ಅಕ್ಯುರಸಿ ಅಂದ್ರ ಈ ಪುಸ್ತಕದಾಗಿರುವಂತ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹದ್ದು ಡೀಟೇಲ್ಸ್ ಏನಿದಾವಲ್ಲ ಅಷ್ಟು ಸಮಂಜಸವಾಗಿಲ್ಲ, ಸರಿಯಾಗಿಲ್ಲ ಅನ್ನೋದನ್ನ ಡೌಟ್ಫುಲ್ ಇದೆ ಅಂತ ವ್ಯಕ್ತಪಡಿಸ್ತಾ ಇರುವಂತಹ ವಾಕ್ಯ. ಅದಕ್ಕೆ ನಾವು ಅಲ್ಲಿ ಹಿಸ್ಟಾರಿಕಲ್ ಅಂತ ತಗೋಬೇಕು. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್. ಆಗಲೇ ಹೇಳಿದೆ ನಾನು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಅಂತ ಹೇಳಿದೆ. ಸಿ, ದೇರ್ ಆರ್ ಮೆನಿ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಇನ್ ಹಂಪಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಹಂಪಿಯಲ್ಲಿ ನೋಡಿರ್ತೀನಿ ನೀವು, ಬಹಳಷ್ಟು ಐತಿಹಾಸಿಕ ಸ್ಮಾರಕಗಳು ಅದಾವಲ್ಲ, ಅದಕ್ಕೆ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್. ಗೋಲ್ ಗುಂಬಜ್ ಈಸ್ ಅ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಅಂತ ಹೇಳ್ಬೋದು ನಾವು, ರೈಟ್? ಫೈನ್. ಮೇಕ್ ಶೂರ್ ಯು ಡ್ಯಾಶ್ ಆಲ್ ಆಫ್ ಯುವರ್ ರೆಫರೆನ್ಸಸ್. ನೀವೇನು ರೆಫರೆನ್ಸಸ್ ಎಲ್ಲ ಯೂಸ್ ಮಾಡಿರಿ, ಬುಕ್ ಬೇರೆ ಬೇರೆ ಒಂದೇನೋ ಪ್ರಾಜೆಕ್ಟ್ ರೆಡಿ ಮಾಡಿರಿ ಅಂತ ಅನ್ಕೋರಿ. ಆ ಬೇರೆ ಬೇರೆ ಪ್ರಾಜೆಕ್ಟ್ ಅನ್ನು ಯೂಸ್ ಮಾಡಿದ್ದಕ್ಕ ನೀವೇನೋ ಒಂದಿಷ್ಟು ಕಲೆಕ್ಷನ್ ಮಾಡಿರ್ತೀರಲ್ಲ, ಮಟೀರಿಯಲ್ಸ್, ರೆಫರೆನ್ಸಸ್ ಎಲ್ಲ ಯೂಸ್ ಮಾಡಿರ್ತೀರಲ್ಲ, ಆ ರೆಫರೆನ್ಸಸ್ ಎಲ್ಲಾನು ಕರೆಕ್ಟ್ ಆಗಿ ನೀವು ಬರೀರಿ ಅಂತ ಹೇಳುವಂತ ವಾಕ್ಯ ಇಲ್ಲೇ. ಎರಡು ಶಬ್ದಗಳು ಇದ್ದಾವೆ, ಒಂದು CITE ಅಂತಿದೆ, ಇನ್ನೊಂದು SIGHT. ನೋಡಿ, CITE ಸೈಟ್ ಅಂತಂದ್ರ ಇದು ರೈಟ್ ಅಂತ ಅರ್ಥ, ಬರೇ ಅಂತ ಅರ್ಥ. SIGHT ಸೈಟ್ ಅಂತಂದ್ರ ಇದು ವಿಷನ್, ದೃಶ್ಯ ಅಂತ ನಾವೇನಂತೀವಿ, ದೃಶ್ಯ. ಒಂದು ಸೈಟ್, ದ ಸೈಟ್ ಆಫ್ ಸನ್ಸೆಟ್, ದ ಸೈಟ್ ಆಫ್ ಸನ್ರೈಸ್, ಸೂರ್ಯೋದಯದ ಒಂದು ದೃಶ್ಯ ಮನಸ್ಸಿಗೆ ಹಿತ ನೀಡುತ್ತದೆ. ದ ಸೈಟ್ ಆಫ್ ಸನ್ರೈಸ್ ಗಿವ್ಸ್ ಹ್ಯಾಪಿನೆಸ್ ಟು ದ ಮೈಂಡ್. ಹೌದಾ? ಸೊ ಇಲ್ಲಿ ಹಂಗಂದ್ರೆ ನೀವು ಯಾವ್ದು ಯೂಸ್ ಮಾಡ್ತೀರಿ, ಇಲ್ಲಿ ಏನಪ್ಪ ಅಂದ್ರ ರೆಫರೆನ್ಸಸ್ ಅದ, ಅದನ್ನ ಯೂಸ್ ಮಾಡಿದ್ ಬರಿ ಅಂತ ಹೇಳ್ಯಾರ ಅವರು. ಹಂಗಾಗಿ ಮೇಕ್ ಶೂರ್ ಯು ಸೈಟ್ ಆಲ್ ಯುವರ್ ರೆಫರೆನ್ಸಸ್. ಇದನ್ನ ಇನ್ನೊಂದ್ ಕಡೆ ಬರಿತೀವಿ ನಾವ್, ಏನಂದ್ರ ಅಪ್ಲಿಕೇಶನ್ ಬರೆಯುವತ್ನ್ಯಾಗ ಈ ಶಬ್ದ ಯೂಸ್ ಮಾಡ್ತಾರ, ಸೈಟೆಡ್ ಅಂದ್ರೆ ವಿತ್ ರೆಫರೆನ್ಸ್ ಟು ದ ಸಬ್ಜೆಕ್ಟ್ ಸೈಟೆಡ್ ಅಬೌವ್. ನೀವು ಮ್ಯಾಲೆ ಸಬ್ಜೆಕ್ಟ್ ಹಾಕಿರ್ತೀರಿ, ಏನಂತ, ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅ ಲೆಕ್ಚರರ್ ಇನ್ ಇಂಗ್ಲಿಷ್ ಅಂತ ಹಾಕಿರ್ತೀರಿ, ಕೆಳಗಡೆ ಬರಿತೀರಿ ವಿತ್ ರೆಫರೆನ್ಸ್ ಟು ದ ಸಬ್ಜೆಕ್ಟ್ ಸೈಟೆಡ್ ಅಬೌವ್ ಅಂತ, ರಿಟನ್ ಅಬೌವ್ ಅಂತ ಹೇಳ್ದಂಗೆ. ಸೊ CITE ರೈಟ್ ಅಂದ್ರೆ ಬರೆಯುವುದು. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್ ಮೈ ಡಿಯರ್ಸ್. ನೆಕ್ಸ್ಟ್ ಒನ್, the dash of the two men in a dark alley scared him. ಏನು ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ರಿ ಮೊದ್ಲು. ದ ಡ್ಯಾಶ್ ಆಫ್ ದ ಟೂ ಮೆನ್, ಏನು ಇಬ್ರು ಜನ ಅದಾರಲ್ಲಿ, ಎಲ್ಲಿ, ಡಾರ್ಕ್ ಎಲ್ಲಿ, ಕತ್ತಲದ ಒಂದು ಕೋಣೆ, ಕತ್ತಲದ ಒಂದು ಓಣೆ ಏನ್ರಿ, ಕೋಣೆ ಏನ್ರಿ, ಕತ್ತಲದ ಒಂದು ಸಂಧಿ ಅದ. ಸ್ಕೇರ್ಡ್ ಹಿಮ್, ಸ್ಕೇರ್ಡ್ ಅಂತಂದ್ರ ಹೆದರಿಸುದು, ಅಂಜಿಕೆ ಬರುವಂತಹದ್ದು ಅಂತ ಅರ್ಥ. ಸೊ ಹಂಗಂದ್ರೆ ಏನಿಲ್ಲೇ, ಇಬ್ರು ಮಂದಿನ ಆ ಕತ್ತಲೊಳಗ್ ನೋಡಿ ಹೆದರಿಕೆ ಬರುವಂತ ಒಂದು ದೃಶ್ಯ. ಹಂಗಾಗಿ ಇಲ್ಲಿ ಎರಡು ಆಪ್ಷನ್ ಇದಾವೆ, SIGHT ಸೈಟ್ ಅಂಡ್ CITE ಸೈಟ್. ಯಾವ್ದು ಬರೀತೀರಿ ದೃಶ್ಯ ಅಂದ್ರೆ SIGHT. ವೆರಿ ಕ್ಲಿಯರ್ ಅಲ್ಲ, ವೆರಿ ಕ್ಲಿಯರ್ ಅಲ್ಲ ಮೈ ಡಿಯರ್ಸ್. So this is going to help you a lot. Practice ಮಾಡಿ. So the sight of the two men in a dark alley scared him. ಹೌದಾ? ಸೊ ಈ ಒಂದು ಸ್ಲೈಡ್ ನಲ್ಲಿ ವೆರಿ ಇಂಪಾರ್ಟೆಂಟ್ 4 words: ಹಿಸ್ಟಾರಿಕ್ ಅಂಡ್ ಹಿಸ್ಟಾರಿಕಲ್, then CITE site and SIGHT site. Is it clear? Okay na? Fine. We'll go to the next slide. Take a ಡೀಪ್ ಅಂತಂದ್ರೆ ಒಂದು ನಿಟ್ಟುಸಿರು ತಗೋ ಅಂತ ಹೇಳೋದು. ಟೇಕ್ ಅ ಡೀಪ್ ಅಂತ ಹೇಳ್ತೇವಲ್ಲ ನಾವು, ನಿಟ್ಟುಸಿರು ತಗೊಳ್ಳೋದು.
ಓಕೆನಾ? ಟೇಕ್ ಅ ಡೀಪ್ ಬ್ರೆತ್ ಆರ್ ಬ್ರೀತ್. ಎರಡಿದಾವೆ ಮೈ ಡಿಯರ್ಸ್ ಫ್ರೆಂಡ್ಸ್, BREATH. ಬ್ರೆತ್ ಅಂತಂದ್ರ ಉಸಿರು, ಇದು ನೌನ್ ಫಾರ್ಮ್. ಬ್ರೀದ್ ಅಂತ ಏನೈತಲ್ಲ ಇದು ವರ್ಬ್ ಫಾರ್ಮ್. ಪ್ಲೀಸ್ ಬ್ರೀದ್ ಫಾಸ್ಟ್, ಜೋರಾಗಿ ಉಸಿರಾಡಿ. ಇನ್ಹೇಲ್ ಅಂಡ್ ಎಕ್ಸ್ಹೇಲ್ ಅಂತ ಹೇಳ್ತೀವಿ. ಇನ್ಹೇಲ್ ಅಂದ್ರೆ ಉಸಿರನ್ನ ಒಳಗೆ ತಗೊಳ್ಳೋದು, ಎಕ್ಸ್ಹೇಲ್ ಅಂದ್ರೆ ಉಸಿರನ್ನ ಹೊರಗೆ ಬಿಡುವುದು. ಸೊ ಬ್ರೀದ್ ಇನ್, ಬ್ರೀದ್ ಔಟ್ ಅಂತ ನೋಡ್ರಿ. ಯೋಗ ಮಾಡೋತ್ನಾಗ ಅನ್ನಂಗಿಲ್ಲ, ಬ್ರೀದ್ ಇನ್ ಬ್ರೀದ್ ಔಟ್. ಸೊ ಹಂಗಂದ್ರೆ ಇಲ್ಲಿ ಟೇಕ್ ಅ ಡೀಪ್, ಉಸಿರು ತಗೋ, ನೌನ್ ಫಾರ್ಮ್ ಬಂತು. ಹಂಗಾಗಿ ಟೇಕ್ ಅ ಡೀಪ್ ಬ್ರೆತ್, ಟೇಕ್ ಅ ಡೀಪ್ ಬ್ರೆತ್. ಅಂಡರ್ಸ್ಟ್ಯಾಂಡ್ ಮೈ ಡಿಯರ್ಸ್? ಓಕೆನಾ? ನೆಕ್ಸ್ಟ್ ಒನ್, ಮೇಕ್ ಶೂರ್ ಟು. ಇಲ್ಲಿ ಟು ಅಂತ ಬಂತು ಅಂದ್ರೆ ನೀವು ಟೆಕ್ನಿಕ್ ಯೂಸ್ ಮಾಡ್ರಿ ಯಾವಾಗ್ಲೂ. ಟು ಅಂತ ಬಂದು ಅಂತಂದ್ರೆ ಮುಂದೆ ಒಂದು ವರ್ಬ್ ಬರ್ತೈತಿ ಅಂತ ಅರ್ಥ. ಹೆಂಗಂದ್ರೆ ಟು ಪ್ರಿಪೇರ್, ಟು ಅಟೆಂಡ್, ಟು ಹ್ಯಾವ್, ಟು ರೈಟ್, ಟು ರೀಡ್, ಟು ಎಂಗೇಜ್, ಟು ಲೈಕ್, ಟು ಲಿಸನ್ ಟು ಗೆಟ್ ರೆಡಿ, ಟು ಟೇಕ್ ಬಾತ್, ಟು ಸಿಂಗ್, ಟು ಡಾನ್ಸ್. ಹಂಗ ನಾನು ನಮ್ಗೆ ಆಲ್ರೆಡಿ ಹೇಳಿನಿ, ಬ್ರೀದ್ ಅನ್ನೋದು ವರ್ಬ್ ಫಾರ್ಮ್ ಇರೋದ್ರಿಂದ ಮೇಕ್ ಶೂರ್ ಟು ಬ್ರೀದ್ ಡೀಪ್ಲಿ. ಬಹಳ ಒಳಗ ನೀವು ಉಸಿರು ತಗೊಳ್ಳೋದನ್ನ ಬರೆಯಬೇಡ. ಮೇಕ್ ಶೂರ್ ಅಂದ್ರೆ ಬರಿಬೇಡ್ರಿ, ಕರೆಕ್ಟ್ ಆಗಿ ಅದನ್ನ ಶೋರ್ ಮಾಡ್ರಿ. ಮೇಕ್ ಶೂರ್ ಟು ಬ್ರೀದ್ ಡೀಪ್ಲಿ. ಸೊ ಇಲ್ಲಿ ಎರಡು ಶಬ್ದಗಳ ಅರ್ಥವನ್ನು ನಾವು ಕಲ್ತೀವಿ. ಯಾವುದು? ಬ್ರೀದ್ ಅಂಡ್ ಬ್ರೆತ್. ಬ್ರೆತ್ ಅಂದ್ರೆ ನೌನ್ ಫಾರ್ಮ್, ಬ್ರೀದ್ ಅಂತಂದ್ರೆ ವರ್ಬ್ ಫಾರ್ಮ್. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್ ಮೈ ಡಿಯರ್ಸ್. ಓಕೆ. She always buys dash with cats on it. ನೋಡಿ, she always buys stationery with cats on it. ಎರಡಿದೆ, ಒಂದು ನೋಡೋಣ. She always buys, ಏನು ಕೊಂಡುಕೊಳ್ಳುತ್ತಾರೆ? ಕೊಂಡುಕೊಳ್ಳು ಅಂತಂದ್ರ ಅಂಗಡಿ ಬರಬೇಕು. ಅಂಗಡಿ ಅಂತಂದ್ರೆ ಇಲ್ಲಿ ಒಂದು ಸ್ಟೇಷನರಿ, ಒಂದು ಇನ್ನೊಂದು ಸ್ಟೇಷನರಿ. ERY ನೋಡ್ರಿ, ERY ಬಂತು ಅಂದ್ರೆ ಶಾಪ್ ಅಂತ ಅನ್ಕೋಬೇಕು. ಸ್ಟೇಷನರಿ. ARY ಅಂತಂದು ಬಂದ್ರ ಇದು ಒಂದು ಸ್ಟಾಪ್ ಅಂದಂಗ, ಹಾಲ್ಟ್ ಅಂತಂದಂಗ. ನಿನ್ನೆ ನಾವು ಒಂದ್ ಎಲ್ಲೋ ಕಡೆ ನೋಡಿದೆ ನೋಡ್ರಿ, ಕಾರ್ ಈಸ್ ಅ ಸ್ಟೇಷನರಿ, ಪೇಪರ್ ಈಸ್ ಪೇಪರ್, PER ಬಂದಿತ್ತು, ಪೇಪರ್ PE ಅಲ್ಲಿ ಬಂದಿತ್ತು, CAR ಕಾರ್ ಬಂದಿತ್ತು, ಸ್ಟೇಷನರಿ ಅಂತ ಹೇಳಿದೆವು. ಕಾರ್ ಈ ಸ್ಟೇಷನರಿ ಅಂದ್ರೆ ನಿಂತಲ್ಲಿ ನಿಂತಿದೆ, ಅಲಗಾಡ್ತಾ ಇಲ್ಲ, ಚಲಿಸ್ತಾ ಇಲ್ಲ. ಯಾವುದು ಚಲಿಸುವುದಿಲ್ಲ ಅದಕ್ಕೆ ಸ್ಟೇಷನರಿ, ARY ಅಂತೀವಿ. ಯಾವುದು ಪೇಪರ್, ಪೆನ್ನು, ಪೆನ್ಸಿಲ್ ಎಲ್ಲ ಸಿಗ್ತಾವಲ್ಲ ಅದಕ್ಕೆ ನಾವು ಸ್ಟೇಷನರಿ ಅಂತೀವಿ. ಸೊ ಶಿ ಆಲ್ವೇಸ್ ಬಾಯ್ಸ್ ಏನನ್ನ? ಸ್ಟೇಷನರಿ ಅನ್ನ, ವಿತ್ ಕ್ಯಾಟ್ಸ್ ಆನ್ ಇಟ್. ಓಕೆನಾ? ಸೊ ಅಲ್ಲಿ ಅವರು ಸ್ಟೇಷನರಿ ಅಂಗಡಿಯವರು ತಗೋತಾರೆ. ಎಸ್. ನೆಕ್ಸ್ಟ್ ಒನ್, ದ ಡ್ಯಾಶ್ ಡಿಸೈಡೆಡ್ ಇನ್ ಫೇವರ್ ಆಫ್ ದ ಬಿಸ್ನೆಸ್ ಪ್ರಪೋಸಲ್. ದ ಡ್ಯಾಶ್ ಡಿಸೈಡೆಡ್ ಇನ್ ಫೇವರ್. ಕೌನ್ಸಿಲ್ ಮತ್ತು ಕೌನ್ಸಿಲ್ ಅಂತ ಎರಡು ಅದಾವ. ಕೌನ್ಸಿಲ್ ಅಂತಂದ್ರ ಅಡ್ವೈಸ್ ಕೊಡೋದು, ಉಪದೇಶವನ್ನ ನೀಡುವುದು. ಕೌನ್ಸಿಲ್ ಅಂತಂದ್ರ ಒಂದು ಕಮಿಟಿ ಅಂತಂದಾಗ, ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತೀವಲ್ಲ. ಸೊ ಹಂಗ. ಸೊ SEL ಅಂತ ಬಂದ್ರ ಅಡ್ವೈಸ್ ಅನ್ಕೋರಿ, CIL ಅಂತಂದ್ ಬಂದ್ರ ದ ಕೌನ್ಸಿಲ್, ದ ಕಮಿಟಿ, ಮೆಂಬರ್ಸ್, ಗ್ರೂಪ್ ಅಂತ ಅನ್ಬಹುದು. ಹಿಂಗಾಗಿ ಇಲ್ಲಿ ಡಿಸಿಷನ್ ಬಗ್ಗೆ ಐತಿ, ಬಿಸ್ನೆಸ್ ಪ್ರಪೋಸಲ್ ಬಗ್ಗೆ ಐತಿ. ಹಿಂಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ? ದ ಕೌನ್ಸಿಲ್ ಅಂದ್ರ ದ ಕಮಿಟಿ ಡಿಸೈಡೆಡ್ ಇನ್ ಫೇವರ್ ಆಫ್ ದ ಬಿಸ್ನೆಸ್ ಪ್ರಪೋಸಲ್. ಆ ಬಿಸ್ನೆಸ್ ಏನ್ ಪ್ರಪೋಸಲ್ ಕೊಟ್ಟಿದ್ರಲ್ಲ ಅದನ್ನ ನಾವು ಇಲ್ಲಿ ಎಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳಿ ಫೇವರ್ ಒಳಗ್, ಅವ್ರ ಫೇವರ್ ಒಳಗ್ ಡಿಸೈಡ್ ಮಾಡಿದ್ರು. ಯಾರು? ಕೌನ್ಸಿಲ್ದವರು, ಗ್ರೂಪ್ ನವರು. ದಟ್ ಈಸ್ ದ ಡ್ಯಾಶ್ ಇಂಗ್ರೀಡಿಯಂಟ್ ಅಂತ ಐತಿ. ಒಂದು ಪ್ರಿನ್ಸಿಪಾಲ್ ಅಂತ ಐತಿ, ಇನ್ನೊಂದು ಪ್ರಿನ್ಸಿಪಲ್ ಅಂತ ಐತಿ. ಇಂಗ್ರೀಡಿಯಂಟ್ ಅಂತಂದ್ರೆ ಏನು? ಇಂಗ್ರೀಡಿಯಂಟ್ ಅಂದ್ರೆ ಒಂದು ವಸ್ತುವನ್ನ ಹಾಕುವುದು. ಈಗ ನೀವು ಏನಾದ್ರೂ ಒಂದು ಐಟಮ್ ಮಾಡ್ತೀರಿ, ಬಿಸಿಬೇಳೆ ಬಾತ್ ಮಾಡ್ತೀರಿ, ಅದಕ್ಕೆ ಏನೇನ್ ಹಾಕ್ತಿರಲ್ಲ ಅವಕ್ಕೆ ನಾವು ಇಂಗ್ರೀಡಿಯಂಟ್ಸ್ ಅಂತ ಹೇಳ್ತೀವಿ. ಹಂಗಾಗಿ ದ್ಯಾಟ್ ಈಸ್ ದ ಮೇನ್. ಪ್ರಿನ್ಸಿಪಲ್ ಅನ್ಬೇಕು, ಇನ್ ಪ್ರಿನ್ಸಿಪಲ್ ಅಂತಂದ್ರ ಪ್ರಮುಖವಾದಂತಹದ್ದು, ಪ್ರಿನ್ಸಿಪಲ್ ಅಂತಂದ್ರ ಸಿದ್ಧಾಂತ ಅಂತ ಹೇಳೋದು. ಹಂಗಾಗಿ ಮುಖ್ಯವಾದಂತಹದ್ದು ಅನ್ಬೇಕಾದ್ರ ಇಲ್ಲಿ
that is the principal ingredient. See, what is that principal ingredient? So for bisibele bath, that bisibele bath powder, vegetable is the principal ingredient. ಚಲೋ ತರಕಾರಿ ಬೀಳ್ಬೇಕು ಅದಕ್ಕೆ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಫಾರ್ ಯಾವುದು ಇನ್ನೊಂದು ನಾವು ಏನ್ ಮಾಡ್ತೀವಿ, ಪಲಾವ್. ಪಲಾವ್ಗೆ ಏನಪ್ಪಾ, ವೆಜಿಟೇಬಲ್ಸ್, ಆಲ್ ವೆಜಿಟೇಬಲ್ಸ್ ಆರ್ ದ ಪ್ರಿನ್ಸಿಪಲ್ ಇಂಗ್ರೀಡಿಯೆಂಟ್ಸ್. ಓಕೆ, ಫೈನ್. ಸೊ ಇನ್ನೊಂದು 2 ನಿಮಿಷದಲ್ಲಿ ಈ ಸ್ಲೈಡ್ ಮುಗಿಸ್ತೀನಿ ಮೈ ಡಿಯರ್ ಫ್ರೆಂಡ್ಸ್. ಆಮೇಲೆ ಒಂದು ಬ್ರೇಕ್ ತಗೊಂಡು ಮತ್ತೊಂದು ಸೆಷನ್ಗೆ ಹೋಗೋಣ. ಸೊ ಇಲ್ಲಿ ಪ್ರಿನ್ಸಿಪಲ್ ಅಂದ್ರೆ ಮುಖ್ಯವಾದಂತಹದ್ದು, ಮೇನ್ ಅಂದಂಗ ಇದು ಸಿದ್ಧಾಂತ. ಹಿ ಇಂಟರ್ವ್ಯೂಡ್ ಆನ್ ಡ್ಯಾಶ್ ಫಿಸಿಸಿಸ್ಟ್, ಒಬ್ಬ ಫಿಸಿಸಿಸ್ಟ್, ಓಕೆ, ಒಬ್ಬ ಡಾಕ್ಟರ್, ವಿಜ್ಞಾನಿ. ಏನ್ ಮಾಡಿದ್ರು? ಈ ಇಂಟರ್ವ್ಯೂಡ್ ಆನ್ ಇಮಿನೆಂಟ್ ಅಂಡ್ ಎಮಿನೆಂಟ್, ಎರಡು ಬಹಳ ಇಂಟ್ರೆಸ್ಟಿಂಗ್ ಶಬ್ದಗಳು ಮೈ ಡಿಯರ್ಸ್. ಇಮಿನೆಂಟ್ ಅಂತಂದ್ರ ಮುಂದೆ ಸಂಭವಿಸುವಂತಹದ್ದು ಅಂತ ಅರ್ಥ. ಎಮಿನೆಂಟ್ ಅಂತಂದ್ರ ವೆರಿ ಇಂಪಾರ್ಟೆಂಟ್ ಫಿಗರ್, ಫೇಮಸ್ ಫಿಗರ್, ವೆರಿ ಪಾಪ್ಯುಲರ್ ಅಂತ ಹೇಳ್ತೀವಲ್ಲ, ಎಮಿನೆಂಟ್, ಪ್ರಸಿದ್ಧ, ಪ್ರಖ್ಯಾತ ಅಂತ ಹೇಳ್ಬೇಕಾದಾಗ. ಹಂಗಂದ್ರೆ ಇಂಟರ್ವ್ಯೂ ಅನ್ನೋದನ್ನ ಇಲ್ಲಿ ಎಮಿನೆಂಟ್ ನಾವು ಅನ್ಸೋಬಿಡೋಣ. ಸೊ EMINENT, ಎರಡು ಸ್ಪೆಲ್ಲಿಂಗ್ ನೋಡ್ಕೋರಿ, ಚೆಕ್ ಮಾಡ್ಕೋರಿ ಪ್ಲೀಸ್, ವೆರಿ ಇಂಪಾರ್ಟೆಂಟ್ ಇಟ್ ಈಸ್. ಐ ಹೋಪ್ ಮೈ ಪಾಯಿಂಟ್ ಈಸ್ ಕ್ಲಿಯರ್. ಸೊ ಇವನ್ನ ಪ್ರಾಕ್ಟೀಸ್ ಮಾಡ್ರಿ, ಇನ್ನೊಮ್ಮೆ ಎಲ್ಲ ನೋಡ್ರಿ ಒಂದು ರೌಂಡ್. ನೆಕ್ಸ್ಟ್ ಸೆಷನ್ನಾಗ ಇನ್ನಷ್ಟು ಇವನ್ನ ಹೇಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.